ಹಲೋ ಎವ್ರಿವನ್. ಸೋಷಿಯಲ್ ಸೈನ್ಸ್ ಮಾಕ್ ಟೆಸ್ಟ್ 2 ಅಥವಾ ಮಾಡೆಲ್ ಪೇಪರ್ 2. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ, ಒಂದೊಂದು ಆನ್ಸರ್ ನೋಡ್ಕೊಳ್ಳಿ. ನೋಡಿರಿ, ಈ ಮಾಡೆಲ್ ಪೇಪರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇದೆ. ನಾನು ಇಂಗ್ಲೀಷಲ್ಲಿ ಮಾತ್ರ ಸಾಲ್ವ್ ಮಾಡ್ತೀನಿ, ಕನ್ನಡದವರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು, ಕನ್ನಡ ಮೀಡಿಯಮ್ ಇರೋವಂಥವ್ರು. ಫ್ರಾನ್ಸಿಸ್ಕೋ ಡಿ ಅಲ್ಮೈಡಾ ಇಂಪ್ಲಿಮೆಂಟೆಡ್. ಈ ಫ್ರಾನ್ಸಿಸ್ಕೋ ಡಿ ಅಲ್ಮೈಡಾ ಅನ್ನೋನು ಏನು ಇಂಪ್ಲಿಮೆಂಟ್ ಮಾಡ್ತಾನೆ? ಬ್ಲೂ ವಾಟರ್ ಪಾಲಿಸಿ, ವಾರ್ ಆ್ಯಂಡ್ ನೆಗೋಷಿಯೇಷನ್ ಪಾಲಿಸಿ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಥವಾ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ. ಇವನು ಇಂಪ್ಲಿಮೆಂಟ್ ಮಾಡೋದು ಬ್ಲೂ ವಾಟರ್ ಪಾಲಿಸಿ ಅಂತ. ನೆಕ್ಸ್ಟ್ ಬಂದು ಸಾಲ್ಬೈ ಅಗ್ರಿಮೆಂಟ್ ವಾಸ್ ಸೈನ್ಡ್ ಟು ಎಂಡ್ ದಿ. ನೋಡಿ, ಸಾಲ್ಬೈ ಅಗ್ರಿಮೆಂಟ್ನ ಯಾವ ಯುದ್ಧ ಎಂಡ್ ಮಾಡೋದಕ್ಕೆ ಶುರು ಮಾಡಿದ್ರು, ಅಂದರೆ ಸೈನ್ ಮಾಡಿದ್ರು? ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಫಸ್ಟ್ ಆಂಗ್ಲೋ ಮರಾಠಾ ವಾರ್, ಫಸ್ಟ್ ಆಂಗ್ಲೋ ಸಿಖ್ ವಾರ್ ಆರ್ ಫಸ್ಟ್ ಕರ್ನಾಟಿಕ್ ವಾರ್? ದಿ ಆನ್ಸರ್ ಈಸ್ ಫಸ್ಟ್ ಆಂಗ್ಲೋ ಮರಾಠಾ ವಾರ್. ಎ ಫೌಜ್ದಾರಿ ಅದಾಲತ್ ಈಸ್. ಫೌಜ್ದಾರಿ ಅದಾಲತ್ ಅಂದರೆ ಏನು? ಈಸ್ ಇಟ್ ಎ ಸಿವಿಲ್ ಕೋರ್ಟ್, ರೆವಿನ್ಯೂ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಆರ್ ಕನ್ಸ್ಯೂಮರ್ ಕೋರ್ಟ್? ಆನ್ಸರ್ ಈಸ್ ಇಟ್ ಈಸ್ ಎ ಕ್ರಿಮಿನಲ್ ಕೋರ್ಟ್. ನೆಕ್ಸ್ಟ್ ಬಂದು 84th. ದಿ ಗವರ್ನರ್ ಜನರಲ್ ಡ್ಯೂರಿಂಗ್ ದಿ 4th ಆಂಗ್ಲೋ ಮೈಸೂರು ವಾರ್ ವಾಸ್. ಈಗ 4ನೇ ಆಂಗ್ಲೋ ಮೈಸೂರು ವಾರ್ ನಡಿಬೇಕಾದ್ರೆ, ಆಂಗ್ಲೋ ಅಂದರೆ ಇಂಗ್ಲೀಷ್ ಅಥವಾ ಬ್ರಿಟಿಷ್ ಅವರು, ಮೈಸೂರು ಅಂದರೆ ಮೈಸೂರವ್ರ ಮಧ್ಯೆ 4ನೇ ಯುದ್ಧ ನಡಿಬೇಕಾದ್ರೆ ಇಂಗ್ಲೀಷಲ್ಲಿ ಯಾರು ಗವರ್ನರ್ ಜನರಲ್ ಆಗಿದ್ರು? ವೆಲ್ಲೆಸ್ಲಿ, ಡಾಲ್ಹೌಸಿ, ಕಾರ್ನ್ ವಾಲಿಸ್ ಆರ್ ರಿಪನ್? ಆನ್ಸರ್ ಈಸ್ ಲಾರ್ಡ್ ವೆಲ್ಲೆಸ್ಲಿ. ವೇದಗಳಿಗೆ ಹಿಂತಿರುಗಿ ಅಥವಾ ಬ್ಯಾಕ್ ಟು ವೇದಾಸ್ ಅಂತ ಯಾರು ಹೇಳಿದ್ರು? ದಿ ಸೋಷಿಯಲ್ ರಿಫಾರ್ಮರ್ಸ್ ಹು ಡಿಕ್ಲೇರ್ಡ್ ಬ್ಯಾಕ್ ಟು ವೇದಾಸ್ ವಾಸ್ ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು ಆರ್ ದಯಾನಂದ ಸರಸ್ವತಿ? ಆನ್ಸರ್ ಈಸ್ ದಯಾನಂದ ಸರಸ್ವತಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆರ್ ರಾಣಿ ಲಕ್ಷ್ಮೀಬಾಯಿ ಆಫ್ ಝಾನ್ಸಿ ರಿವೋಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್ ಡ್ಯೂ ಟು. ಈಗ ರಾಣಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷ್ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು. ಏನಕ್ಕೋಸ್ಕರ ಹೋರಾಟ ಮಾಡಿದ್ರು? ಸಬ್ಸಿಡರಿ ಅಲಯನ್ಸ್ ಅದಕ್ಕೆ ಕಾರಣ, ಅಥವಾ ವಾರ್ ಆ್ಯಂಡ್ ನೆಗೋಷಿಯೇಷನ್ ಪಾಲಿಸಿ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆರ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ? ದಿ ಆನ್ಸರ್ ಈಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ. ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಇವ್ರ ಮಗನಿಗೆ ರೈಟ್ಸ್ ಕೊಡಲಿಲ್ಲ ದತ್ತು ಮಗನಿಗೆ, ಅದಕ್ಕೋಸ್ಕರ ಫೈಟ್ ಮಾಡಿದ್ರು. ಕಮಿಂಗ್ ಟು 87th. ರಾಸ್ ಬಿಹಾರಿ ಘೋಷ್ ಆ್ಯಂಡ್ ಮೇಡಮ್ ಕಾಮಾ ಆರ್ ದಿ ಲೀಡರ್ಸ್ ಆಫ್. ಯಾರು ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮಾ? ಇವರು ರೆವಲ್ಯೂಷನರೀಸಾ, ಮಾಡ್ರೇಟ್ಸಾ, ರ್ಯಾಡಿಕಲ್ಸಾ ಅಥವಾ ಎಕ್ಸ್ಟ್ರೀಮಿಸ್ಟಾ? ದೇ ವೇರ್ ರೆವಲ್ಯೂಷನರೀಸ್. ಇವರು ರೆವಲ್ಯೂಷನರೀಸ್ ಆಗಿರ್ತಾರೆ. ದಿ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಫೌಂಡರ್ ಯಾರು? ಶುರು ಮಾಡಿದ್ದು ಫೌಂಡರ್ ಅಂದರೆ ಮಹಾತ್ಮ ಗಾಂಧೀಜಿ, ಎ ಓ ಹ್ಯೂಮ್, ಬಾಲ್ ಗಂಗಾಧರ್ ತಿಲಕ್ ಆರ್ ಗೋಪಾಲ್ ಕೃಷ್ಣ ಗೋಖಲೆ? ಆನ್ಸರ್ ಈಸ್ ಎ ಓ ಹ್ಯೂಮ್. ಫಾರ್ವರ್ಡ್ ಬ್ಲಾಕ್ ವಾಸ್ ಫೌಂಡೆಡ್ ಬೈ. ಈ ಫಾರ್ವರ್ಡ್ ಬ್ಲಾಕ್ ಅನ್ನೋದನ್ನು ಯಾರು ಫೌಂಡ್ ಮಾಡಿದ್ರು ಅಥವಾ ಯಾರು ಶುರು ಮಾಡಿದ್ರು, ಸ್ಥಾಪಿಸಿದರು? ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಾಲ್ ಗಂಗಾಧರ್ ತಿಲಕ್? ಆನ್ಸರ್ ಈಸ್ ಸುಭಾಷ್ ಚಂದ್ರ ಬೋಸ್. 90th. ಲಾಲಾ ಲಜಪತ್ ರಾಯ್ ವಾಸ್ ಕಿಲ್ಡ್ ಡ್ಯೂರಿಂಗ್. ನೋಡಿ, ನಮಗೆಲ್ಲ ಗೊತ್ತು ಲಾಲಾ ಲಜಪತ್ ರಾಯ್ ಫ್ರೀಡಮ್ ಫೈಟರ್ ಅಂತ. ಅವ್ರನ್ನ ಯಾವ ಒಂದು ರಿವೋಲ್ಟಲ್ಲಿ ಅಥವಾ ಯಾವ ಒಂದು ಸಿಚುವೇಷನಲ್ಲಿ ಅವ್ರನ್ನ ಸಾಯಿಸಿದ್ರು, ಕೊಲೆ ಮಾಡಿದ್ರು? ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಟೈಮಲ್ಲ, ಅಥವಾ ದಿ ಪ್ರೊಟೆಸ್ಟ್ ಅಗೇನ್ಸ್ಟ್ ಸೈಮನ್ ಕಮಿಷನ್, ಇವರು ಸೈಮನ್ ಕಮಿಷನ್ ವಿರುದ್ಧ ಪ್ರೊಟೆಸ್ಟ್ ಮಾಡೋ ಟೈಮಲ್ಲ, ಅಥವಾ ನಾನ್ ಕೋಆಪ್ರೇಷನ್ ಮೂಮೆಂಟ್ ಅಲ್ಲ, ಅಥವಾ ಸಾಲ್ಟ್ ಸತ್ಯಾಗ್ರಹ? ಯಾವ ಮೂಮೆಂಟಲ್ಲಿ ಇನ್ವಾಲ್ವ್ ಆಗಿದ್ದಾಗ ಇವರು ಸಾಯಿಸಿದ್ರು? ದಿ ಆನ್ಸರ್ ಈಸ್ ಟು ದಿ ಪ್ರೊಟೆಸ್ಟ್ ಅಗೇನ್ಸ್ಟ್ ಸೈಮನ್ ಕಮಿಷನ್. ಇವರು ಸೈಮನ್ ಗೋ ಬ್ಯಾಕ್ ಅಂತ ಸೈಮನ್ ಕಮಿಷನ್ ವಿರುದ್ಧ ಪ್ರೊಟೆಸ್ಟ್ ಮಾಡುವಾಗ ಇವ್ರನ್ನ ಸಾಯಿಸ್ಬಿಟ್ರು, ಶೂಟ್ ಮಾಡಿದ್ರು. ಮಹದ್ ಟ್ಯಾಂಕ್ ಆ್ಯಂಡ್ ಕಾಲಾರಾಮ್ ಟೆಂಪಲ್ ಮೂಮೆಂಟ್ಸ್ ವೇರ್ ಆರ್ಗನೈಸ್ಡ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದಿ. ಮಹದ್ ಟ್ಯಾಂಕ್ ಮತ್ತು ಕಾಲಾರಾಮ್ ಟೆಂಪಲ್ ಮೂಮೆಂಟ್ಸ್ ಅಂತ ಎರಡು ಮೂಮೆಂಟ್ಸ್ ಶುರು ಮಾಡ್ತಾರಲ್ಲ, ಅದನ್ನು ಏನಕ್ಕೋಸ್ಕರ ಶುರು ಮಾಡಿದ್ರು? ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ವಿಸಿಟ್ ಆಫ್ ಪ್ರಿನ್ಸ್ ಆಫ್ ವೇಲ್ಸ್, WALES ಇರಬೇಕು, ಓಕೆ, ಪ್ರಪೋಸಲ್ ಆಫ್ ಕ್ರಿಪ್ಸ್ ಮಿಷನ್, ಅರೆಸ್ಟ್ ಆಫ್ ಗಾಂಧಿ ಎಟ್ ದಂಡಿ? ಸೊ ಏನರ ವಿರುದ್ಧವಾಗಿ ಈ ಮೂಮೆಂಟ್ಗಳನ್ನ ಶುರು ಮಾಡಿದ್ರು, ಯಾವುದನ್ನು ಹೋಗ್ಲಾಡ್ಸೋದಕ್ಕೆ? ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಅಂದರೆ ಕೆರೆಯಲ್ಲಿ ನೀರು ತೊಗೊಳೋದಕ್ಕೆ ಬಿಡ್ತಾ ಇರಲ್ಲ ದಲಿತರಿಗೆ, ಅದು ಮತ್ತು ಟೆಂಪಲ್ ಎಂಟ್ರಿ ಮಾಡೋದಕ್ಕೆ ಬಿಡ್ತಾ ಇರಲ್ಲ. ಸೊ ಅದಕ್ಕೆ ಇವೆರಡು ಮೂಮೆಂಟ್ಗಳನ್ನ ಶುರು ಮಾಡ್ತಾರೆ. ದಿ ವರ್ಡ್ ಆ್ಯಡೆಡ್ ಟು ಪ್ರಿಯಾಂಬಲ್ ಥ್ರೂ 42nd ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್. ನೋಡಿ, ನಮ್ಮ ಒಂದು ಏನು ಕಾನ್ಸ್ಟಿಟ್ಯೂಷನ್ ಇದೆ ಅದಕ್ಕೆ 42nd ಅಮೆಂಡ್ಮೆಂಟಲ್ಲಿ ಯಾವ ವರ್ಡ್ಸ್ನ ಆ್ಯಡ್ ಮಾಡಿದ್ರು? ಎರಡು ವರ್ಡ್ಸ್ನ. ರಿಪಬ್ಲಿಕ್ ಆ್ಯಂಡ್ ಡೆಮೋಕ್ರಸಿ ಅಂತ ಆ್ಯಡ್ ಮಾಡಿದ್ರ? ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್, ಸಾವರ್ನಿಟಿ ಆ್ಯಂಡ್ ಡೆಮೋಕ್ರಸಿ, ರೀಜನಲ್ ಆ್ಯಂಡ್ ಸೆಕ್ಯುಲರ್? ದಿ ಆನ್ಸರ್ ಈಸ್ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್. ಇದ್ರ ಬಗ್ಗೆನೇ ತುಂಬ ಡಿಸ್ಕಷನ್ಸ್ ಕೂಡ ನಡೀತಾ ಇರುತ್ತೆ, ನೀವು ಕೇಳಿ ಕೂಡ ಇದ್ದೀರಾ.
ಚೆನ್ನಮ್ಮ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಫ್ರಮ್. ನಮಗೆ ಚೆನ್ನಮ್ಮ ರಾಣಿ ಗೊತ್ತಲ್ವಾ, ಅವರು ಬ್ರಿಟಿಷ್ ಅವ್ರ ವಿರುದ್ಧ ಎಲ್ಲಿಂದ ಹೋರಾಟ ಮಾಡಿದ್ರಿ ಅಥವಾ ಎಲ್ಲಿಂದ ವ್ಯತಿರೇಕಿಸೋದಕ್ಕೆ ಶುರು ಮಾಡಿದ್ರು? ಮೈಸೂರಿಂದನ, ಕಿತ್ತೂರಿಂದನ, ಬೆಳಗಾವಿಯಿಂದನ, ಚಿತ್ರದುರ್ಗದಿಂದನ? ನಮಗೆಲ್ಲ ಆನ್ಸರ್ ಗೊತ್ತು, ಕಿತ್ತೂರು. ಹೆಸರಲ್ಲೇ ಇದೆ ಕಿತ್ತೂರು ರಾಣಿ ಚೆನ್ನಮ್ಮ. ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ ಆರ್ ಸೆಟಪ್ ಟು ಚೆಕ್. ಈಗ ಎರಡು ಥರ ಕಾನೂನುಗಳಿದೆ, ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂತ ಇನ್ಸ್ಟಿಟ್ಯೂಷನ್ಸ್ನ ರೆಡಿ ಮಾಡಿದ್ದಾರೆ. ಈ ಸಂಸ್ಥೆಗಳು ಇದನ್ನು ಏನಕ್ಕೋಸ್ಕರ ಶುರು ಮಾಡಿದ್ರು? ರೀಜನಲ್ ಇಂಬ್ಯಾಲೆನ್ಸ್ನ ತಡೆಯೋದಕ್ಕೋಸ್ಕರನ, ಕರಪ್ಷನ್ ತಡೆಯೋಕ್ಕೋಸ್ಕರನ, ಕಮ್ಯುನಲಿಸಮ್ ತಡೆಯೋಕ್ಕೋಸ್ಕರನ, ಅಥವಾ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿನ ತಡೆಯೋಕ್ಕೋಸ್ಕರನ? ಆನ್ಸರ್ ಕರಪ್ಷನ್ನ ತಡೆಯೋಕ್ಕೋಸ್ಕರ, ಲಂಚ ಹೋಗಲಾಡಿಸೋದಕ್ಕೆ. 95th, ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಸ್ ಆರ್ಟಿಕಲ್ 51 ಅಡ್ವೊಕೇಟ್ಸ್. ನೋಡಿ, ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟೊಂದು ಆರ್ಟಿಕಲ್ಸ್ ಇದೆ. ಅದರಲ್ಲಿ 51st ಆರ್ಟಿಕಲ್ ಅಥವಾ ಆರ್ಟಿಕಲ್ ನಂಬರ್ 51 ಏನು ಹೇಳುತ್ತೆ? ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಬಗ್ಗೆ ಮಾತಾಡುತ್ತಾ ಈ ಆರ್ಟಿಕಲ್? ಅಥವಾ ಯೂನಿಫಾರ್ಮ್ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೀಪಲ್, ಆರ್ ಎಸ್ಟಾಬ್ಲಿಷಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕೋಆಪರೇಷನ್? ಆನ್ಸರ್ ಈಸ್ ಎಸ್ಟಾಬ್ಲಿಷಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಕೋಆಪರೇಷನ್. ಅದ್ರ ಬಗ್ಗೆ ಆರ್ಟಿಕಲ್ 51 ಇದೆ. ಇನ್ 1966 USSR ಹ್ಯಾಡ್ ಸಪೋರ್ಟೆಡ್ ದಿ ತಾಷ್ಕೆಂಟ್ ಅಗ್ರಿಮೆಂಟ್ ಬಿಟ್ವೀನ್. USSR ಅಂದರೆ ನಿಮಗೆ ಸೋವಿಯಟ್ ರಷ್ಯಾ ಅಂತ ಕರೀತಾರೆ, ಅಥವಾ ರಷ್ಯಾ ಈಗ ಏನು ದೇಶ ಇದೆ ಅದೇನೆ. 1966ರಲ್ಲಿ ತಾಷ್ಕೆಂಟ್ ಅಗ್ರಿಮೆಂಟ್ ಆಗುತ್ತೆ. ಯಾರ ಮಧ್ಯೆ ಆಗುತ್ತದು? ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆನಾ? ಶ್ರೀಲಂಕಾ ಆ್ಯಂಡ್ ಪಾಕಿಸ್ತಾನ್, ಇಂಡಿಯಾ ಆ್ಯಂಡ್ ಚೈನಾ, ಬಾಂಗ್ಲಾದೇಶ ಆ್ಯಂಡ್ ಶ್ರೀಲಂಕಾ? ಇದಾಗೋದು ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯೆ. ಇಲ್ಲೇನಕ್ಕೆ ರಷ್ಯಾ ಕೊಟ್ಟಿದ್ದಾರೆ? ರಷ್ಯಾದವರು ಸಪೋರ್ಟ್ ಮಾಡ್ತಾರೆ, ಅಂದರೆ ಈ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೀಡಿಯೇಷನ್ ಕೆಲಸ ಮಾಡ್ತಾರಲ್ಲಿ. ಅದಕ್ಕೆ ಅವರು USSR ಅಂತ ಮೆನ್ಷನ್ ಮಾಡಿರೋದು. ದಿ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ವಾಸ್ ಅಡಾಪ್ಟೆಡ್ ಆನ್. ನಮಗೆಲ್ಲ ಗೊತ್ತು ಮಾನವ ಹಕ್ಕುಗಳು ಅಂತ, ಹ್ಯೂಮನ್ ರೈಟ್ಸ್. ಸೊ ಇದನ್ನು ಯಾವಾಗ ಅಡಾಪ್ಟ್ ಮಾಡ್ಕೊಳ್ತಾರೆ? ಡಿಸೆಂಬರ್ 10, 1948, ಡಿಸೆಂಬರ್ 15, 1949, ಮಾರ್ಚ್ 10, 1950 ಆರ್ ಮಾರ್ಚ್ 15, 1952? ಆನ್ಸರ್ ಈಸ್ ಡಿಸೆಂಬರ್ 10, 1948. ದಿ ಕ್ಯಾಬಿನೆಟ್ ಆಫ್ UNO ಈಸ್. ನಮ್ಗೆ UNO ಅಂದರೆ ಗೊತ್ತು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ. ಇದರದ್ದು ಕ್ಯಾಬಿನೆಟ್ ಅಂದರೆ ಯಾವುದು? ಜನರಲ್ ಅಸೆಂಬ್ಲಿ, ಟ್ರಸ್ಟಿಶಿಪ್ ಕೌನ್ಸಿಲ್, ಸೆಕ್ಯೂರಿಟಿ ಕೌನ್ಸಿಲ್ ಆರ್ ಸೆಕ್ರೆಟೇರಿಯೇಟ್? ಆನ್ಸರ್ ಈಸ್ ಸೆಕ್ಯೂರಿಟಿ ಕೌನ್ಸಿಲ್. ದಿ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್. ನೋಡಿ, ನಮ್ಮ ಒಂದು ಸಂವಿಧಾನ ಏನಿದೆ ಅಥವಾ ಕಾನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಮುಖ್ಯ ವಾಸ್ತುಶಿಲ್ಪಿ ಅಥವಾ ಚೀಫ್ ಆರ್ಕಿಟೆಕ್ಟ್ ಯಾರು? BR ಅಂಬೇಡ್ಕರ್, ಬಾಬು ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು ಆರ್ ಮಹಾತ್ಮ ಗಾಂಧಿ? ಆನ್ಸರ್ ನಮಗೆಲ್ಲ ಗೊತ್ತು, ಡಾಕ್ಟರ್ BR ಅಂಬೇಡ್ಕರ್. ದಿ ಬುಕ್ ದಿ ರಿಪಬ್ಲಿಕ್ ವಾಸ್ ರಿಟನ್ ಬೈ. ನೋಡಿರಿ, ದಿ ಬುಕ್ ಅಪಾಸ್ಟ್ರಫಿಯಲ್ಲಿ ಕೊಟ್ಟಿದ್ದಾರಲ್ಲ ಇನ್ವರ್ಟೆಡ್ ಕಾಮರ್ಸಲ್ಲಿ, ದಿ ರಿಪಬ್ಲಿಕ್ ಅನ್ನೋ ಬುಕ್ನ ಯಾರು ಬರೆದ್ರು? ಅರಿಸ್ಟಾಟಲ್, ಪ್ಲಾಟೋ, ಕಾರ್ಲ್ ಮಾರ್ಕ್ಸ್, ಅಗಸ್ಟ್ ಕಾಮ್ಟೆ? ಆನ್ಸರ್ ಈಸ್ ಪ್ಲಾಟೋ. ಕರ್ನಾಟಕ ಸ್ಟೇಟ್ ರೈತ ಸಂಘ ವಾಸ್ ಫೌಂಡೆಡ್ ಬೈ. ನೋಡಿ, ಕರ್ನಾಟಕ ಸ್ಟೇಟ್ದು ಏನು ರೈತ ಸಂಘ ಇದೆ ಇದನ್ನು ಶುರು ಮಾಡಿದ್ದು ಯಾರು ಅಥವಾ ಸ್ಥಾಪನೆ ಮಾಡಿದವರು ಯಾರು? ರುದ್ರಪ್ಪ, ಬಸವಲಿಂಗಪ್ಪ, MD ನಂಜುಂಡಸ್ವಾಮಿ ಆರ್ ND ಸುಂದರೇಶ್? ಆನ್ಸರ್ ಈಸ್ MD ನಂಜುಂಡಸ್ವಾಮಿ. ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ದಿ ಇಯರ್. ಅಂದರೆ ಬಾಲ್ಯ ವಿವಾಹ ಇದೆಯಲ್ಲ, ಇದನ್ನು ಕ್ಯಾನ್ಸಲ್ ಮಾಡೋ ಥರ ಆ್ಯಕ್ಟ್ ಅಥವಾ ಅದನ್ನು ನಿಷೇಧ ಮಾಡೋಂಥ ಆ್ಯಕ್ಟ್ ಯಾವ ಇಯರಲ್ಲಿ ಪಾಸ್ ಆಯಿತು? 2006, 2007, 2008 ಆರ್ 2009? ಆನ್ಸರ್ ಈಸ್ 2006. ದಿ ಹೈಯೆಸ್ಟ್ ಪೀಕ್ ಇನ್ ದಿ ಈಸ್ಟರ್ನ್ ಘಾಟ್ಸ್ ಈಸ್. ಈಸ್ಟರ್ನ್ ಘಾಟ್ಸ್ ಅಂದರೆ ಗೊತ್ತು, ಇಂಡಿಯಾಗೆ ಈಸ್ಟ್ ಸೈಡ್ಗಿರೋವಂಥ ಒಂದು ಬೆಟ್ಟಗಳು. ಅಂದರೆ ಏನು ಒರಿಸ್ಸಾಯಿಂದ ಒಂದು ಆಂಧ್ರ ಪ್ರದೇಶ್ ಈ ಕಡೆ ಹರ್ಕೊಂಡು ಬರುತ್ತೆ, ತಮಿಳ್ನಾಡು ಈ ಥರ ಆ ಬೆಟ್ಟಗಳು. ಆ ಈಸ್ಟರ್ನ್ ಘಾಟ್ಸಲ್ಲಿ ತುಂಬ ಹೈಯೆಸ್ಟ್ ಇರೋಂಥ ಬೆಟ್ಟ ಯಾವುದು? ಅಣಾಮುಡಿ, ಅರ್ಮಕೊಂಡ, ಗುರುಶಿಖರ್ ಆರ್ ನೀಲಗಿರೀಸ್? ನೋಡಿ, ಇಲ್ಲಿ ಹೆಸರು ನೀಲಗಿರೀಸ್ ಅನ್ನೋದು ತುಂಬ ಫೇಮಸ್ ಇದೆ ಅಂತ ಅದನ್ನು ಬರೆದು ಬಿಡಬೇಡಿ, ಅದು ಆನ್ಸರ್ ಅಲ್ಲ. ಇಲ್ಲಿ ಇಂಥ ಒಂದು ಕ್ವಶನ್ಸಲ್ಲಿ ಕೆಲವು ಸರಿ ಕನ್ಫ್ಯೂಸ್ ಆಗ್ತೀರಾ. ಆನ್ಸರ್ ಬಂದು ಅರ್ಮಕೊಂಡ. ದ್ರಾಸ್ ನಿಯರ್ ಕಾರ್ಗಿಲ್ ಈಸ್ ಪ್ರಾಮಿನೆಂಟ್ ಫಾರ್. ನೋಡಿರಿ, ದ್ರಾಸ್ ಸೆಕ್ಟರ್ ಅಂತ ಕರೀತಾರೆ ಕಾರ್ಗಿಲ್ ಹತ್ರ. ಕಾರ್ಗಿಲ್ ಎಲ್ಲಿದೆ ನಮಗೆ ಗೊತ್ತು, ಕಾಶ್ಮೀರ, ಯಾಕಂದರೆ ಅದು ತುಂಬ ಫೇಮಸ್ ಜಾಗ. ಸೊ ಕಾರ್ಗಿಲ್ ಹತ್ರ ದ್ರಾಸ್ ಸೆಕ್ಟರ್ ಅಂತ ಒಂದು ಜಾಗ ಇದೆ, ಅಥವಾ ದ್ರಾಸ್ ಅಂತ ಒಂದು ಊರಿದೆ. ಅದು ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಥವಾ ಏನಕ್ಕೆ ತುಂಬ ಫೇಮಸ್ ಆಗಿದೆ? ಲೋವೆಸ್ಟ್ ರೆಕಾರ್ಡೆಡ್ ರೈನ್ಫಾಲ್ ಇನ್ ಇಂಡಿಯಾ, ತುಂಬ ಕಮ್ಮಿ ಮಳೆ ಆಗುತ್ತೆ ಅಲ್ಲಿ ಅಂತನಾ? ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಇನ್ ಇಂಡಿಯಾ, ತುಂಬ ಬಿಸಿಲಿದೆ ಅಂತ ಅರ್ಥನಾ? ಲೋವೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಇನ್ ಇಂಡಿಯಾ, ತುಂಬ ಚಳಿ ಇರುತ್ತೆ ಅಂತ ಅರ್ಥನಾ? ಅಥವಾ ಹೈಯೆಸ್ಟ್ ರೆಕಾರ್ಡೆಡ್ ರೈನ್ಫಾಲ್ ಇನ್ ಇಂಡಿಯಾ, ತುಂಬ ಜಾಸ್ತಿ ಮಳೆ ಬರುತ್ತೆ? ಸೊ ಇದು ನಮಗೆ ಆನ್ಸರ್ಸ್ ಅಲ್ಲ. ಮಳೆಗೂ ಅದಕ್ಕೂ ಸಂಬಂಧ ಇಲ್ಲ, ಯಾಕೆಂದರೆ ನಮ್ಗೆ ಗೊತ್ತು ತುಂಬ ಮಳೆ ಆಗೋದು ಬಂದು
ನಮಗೆ ಒಂದು ವೆಸ್ಟರ್ನ್ ಘಾಟ್ಸಲ್ಲಿ ಇಲ್ಲಾಂದರೆ ತ್ರಿಪುರಾ ರೀಜನಲ್ಲಿ ತುಂಬ ಮಳೆ ಆಗುತ್ತೆ. ಸೊ ಜೊತೆಗೆ ತುಂಬ ಕಮ್ಮಿ ಮಳೆ ಆಗೋದು ಬಂದು ಡೆಸರ್ಟ್ ರೀಜನ್, ರಾಜಸ್ಥಾನ್ ಅಂತ ರೀಜನಲ್ಲಿ ತುಂಬ ಕಮ್ಮಿ ಮಳೆ ಆಗುತ್ತೆ. ಸೊ ಅವೆರಡೂ ಕೂಡ ಆನ್ಸರ್ ಅಲ್ಲ. ಸೊ ಇಲ್ಲಿ ಟೆಂಪ್ರೇಚರ್, ಇವಾಗೇನು ಕಾರ್ಗಿಲ್ ಅಂದರೆ ಜಮ್ಮು ಕಾಶ್ಮೀರ ಅಂದರೆ ಏನು, ತುಂಬ ಬಿಸಿಲಿರುತ್ತೆ ಅಂತ ನಮಗೆ ಬರುತ್ತಾ? ಇಲ್ಲ, ತುಂಬ ಚಳಿ. ಸೊ ಆನ್ಸರ್ ಆಟೋಮೆಟಿಕ್ಲಿ ನಮ್ಗೆ ಗೊತ್ತಾಯಿತು, ಲೋವೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಇನ್ ಇಂಡಿಯಾ. ಈ ಥರ ಎಲಿಮಿನೇಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ದಿ ಬ್ಲ್ಯಾಕ್ ಸಾಯಿಲ್ ಈಸ್ ಡಿರೈವ್ಡ್ ಫ್ರಮ್. ಈಗ ಬ್ಲ್ಯಾಕ್ ಸಾಯಿಲ್ ಅಂತ ಗೊತ್ತು ನಿಮಗೆ. ಆ ಬ್ಲ್ಯಾಕ್ ಸಾಯಿಲ್ನ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಂದರೆ ಯಾವ ಕಲ್ಲು ವೆದರಿಂಗ್ ಆಗೋದ್ರಿಂದ ಬ್ಲ್ಯಾಕ್ ಸಾಯಿಲ್ ಬರುತ್ತೆ? ಕ್ರಿಸ್ಟಲೈನ್ ರಾಕ್ಸ್, ಬೆಸಾಲ್ಟ್ ರಾಕ್ಸ್, ಗ್ರಾನೈಟ್ ರಾಕ್ಸ್ ಆರ್ ಕೋಲ್. ಆನ್ಸರ್ ಈಸ್ ಬೆಸಾಲ್ಟ್ ರಾಕ್ಸ್. ನೋಡಿ, ಇಂಥದ್ರಲ್ಲೂ ಕನ್ಫ್ಯೂಷನ್ ಆಗ್ತೀರಾ. ನಾವು ಬ್ಲ್ಯಾಕ್ ಅಂದ ತಕ್ಷಣ ಇಮಿಡಿಯೇಟಾಗಿ ಏನು ಗೊತ್ತಾಗುತ್ತೆ, ಗ್ರಾನೈಟ್ ಕೋಲ್ ಎಲ್ಲ ಬ್ಲ್ಯಾಕ್ ಇರುತ್ತೆ ಅಂತ ಅದನ್ನೇ ಹಾಕ್ತೀವಿ. ಅದರ ಆನ್ಸರ್ ಬಂದು ಬೆಸಾಲ್ಟ್ ರಾಕ್ ಅಂತ. ಸ್ಟಿಲ್ಟ್ ಲೈಕ್ ರೂಟ್ಸ್ ಆರ್ ಫೌಂಡ್ ಇನ್. ನೋಡಿ, ಸ್ಟಿಲ್ಟ್ ಲೈಕ್ ರೂಟ್ಸ್ ಎಲ್ಲಿಗೆ ಸಿಗುತ್ತೆ ಅಂದರೆ ಸ್ವಲ್ಪ ದಾರ ಥರ ಹೋಗಿರೋಂಥ ರೂಟ್ಸು ಎಲ್ಲಿ ಸಿಗುತ್ತೆ, ಯಾವ ಒಂದು ಫಾರೆಸ್ಟಲ್ಲಿ? ಈಕ್ವಟೋರಿಯಲ್ ಫಾರೆಸ್ಟ್, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಮೌಂಟೇನ್ ಫಾರೆಸ್ಟ್ ಆರ್ ಮ್ಯಾನ್ಗ್ರೋವ್ ಫಾರೆಸ್ಟ್. ಆನ್ಸರ್ ಈಸ್ ಮ್ಯಾನ್ಗ್ರೋವ್ ಫಾರೆಸ್ಟ್. ನಿಮಗೆಲ್ಲ ಪಿಕ್ಚರೆಲ್ಲ ತೋರಿಸಿದ್ನಲ್ಲ ನಾನು ಲೆಸನ್ ಮಾಡುವಾಗ, ಒಂದು ನೀರಲ್ಲೇ ಎಲ್ಲ ಬೇರುಗಳು ಮೇಲಿಂದನೇ ಹೋಗಿರುತ್ತೆ, ಒಂಥರ ಚಿಕ್ಕ ಚಿಕ್ಕ ಕಡ್ಡಿಗಳ ಥರ, ಅದು. ದಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಪೆನಿನ್ಸುಲಾರ್ ಪ್ಲಾಟ್ಯೂ ಆಫ್ ಇಂಡಿಯಾ ಆರ್. ಏನು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ವೆಸ್ಟ್ ಕಡೆಗೆ, ಅಂದರೆ ಅರೇಬಿಯನ್ ಸಿ, ನಮಗೆ ಇಂಡಿಯಾಗೆ ವೆಸ್ಟ್ ಅಂದರೆ ಅರೇಬಿಯನ್ ಸಿಗೆ ಹರ್ಕೊಂಡು ಹೋಗುವಂಥ ನದಿಗಳು ಯಾವುದು? ಅದು ಪೆನಿನ್ಸುಲಾರ್ ಪ್ಲಾಟ್ಯೂಲ್ಲಿರೋದು. ನಾವು ಇಂಡಸ್ ನದಿ ಅದೆಲ್ಲ ತೊಗೊಳ್ಳಲ್ಲ, ಯಾಕೆಂದರೆ ಇಲ್ಲಿ ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಮಹಾರಾಷ್ಟ್ರದಿಂದ ಸೌತ್ಗೆ. ಆನ್ಸರ್ಸ್ ಬಂದು ನರ್ಮದಾ ಆ್ಯಂಡ್ ತಾಪಿ ಅಂತ. ನೋಡಿ, ನರ್ಮದಾ ತುಂಬ ಫೇಮಸ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಸೊ ಇದು ನರ್ಮದಾ ಬಂದಿದ ತಕ್ಷಣ ನರ್ಮದಾ ಇಲ್ಲಿದೆ ನೋಡಿಕೊಂಡು, ಇದಲ್ಲದೆ ಇನ್ಯಾವುದಿದೆ ನೋಡ್ಕೊಂಡು ಆನ್ಸರ್ ಮಾಡಿಬಿಡ್ಬೋದು, ಈಸಿ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅರ್ಥ ಮಾಡ್ಕೊಳ್ಳಿ. ಶಿಫ್ಟಿಂಗ್ ಫಾರ್ಮಿಂಗ್ ಆ್ಯಂಡ್ ಸೆಡೆಂಟ್ರಿ ಫಾರ್ಮಿಂಗ್ ಆರ್ ಟೂ ಟೈಪ್ಸ್ ಆಫ್. ನೋಡಿ, ಶಿಫ್ಟಿಂಗ್ ಫಾರ್ಮಿಂಗ್ ಮತ್ತು ಸೆಡೆಂಟ್ರಿ ಫಾರ್ಮಿಂಗ್ ಯಾವ ಒಂದು ಫಾರ್ಮಿಂಗ್ ಗ್ರೂಪ್ಗೆ ಬರುತ್ತೆ? ಕಮರ್ಷಿಯಲ್ ಫಾರ್ಮಿಂಗ್, ಇಂಟೆನ್ಸಿವ್ ಫಾರ್ಮಿಂಗ್, ಇರಿಗೇಷನ್ ಫಾರ್ಮಿಂಗ್ ಆರ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಆನ್ಸರ್ ಈಸ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಭಾರತದ ಹೆಬ್ಬಾಗಿಲು ಅಥವಾ ದಿ ಗೇಟ್ ವೇ ಆಫ್ ಇಂಡಿಯಾ ಈಸ್. ಇವಾಗ ದಿ ಗೇಟ್ ವೇ ಆಫ್ ಇಂಡಿಯಾ ಅಂದರೆ ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಮುಂಬೈಯಲ್ಲಿದೆ ಅಂತ. ಸೊ ಮುಂಬೈ, ಬಾಂಬೆ ಎರಡೂ ಒಂದೇ, ಕನ್ಫ್ಯೂಸ್ ಮಾಡ್ಕೊಂಬಿಡಿ, ಯಾವ್ದು ಕೊಟ್ಟರು ಕರೆಕ್ಟ್ ಆನ್ಸರ್ ಅದು. ದಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂಡರ್ ಪ್ರೈವೇಟ್ ಸೆಕ್ಟರ್ ಅಮಾಂಗ್ ದೀಸ್ ಆರ್. ನೋಡಿ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸು ಯಾವ್ಯಾವುದು ಪ್ರೈವೇಟ್ ಸೆಕ್ಟರಲ್ಲಿ ಬರುತ್ತೆ? ಪ್ರೈವೇಟ್ ಸೆಕ್ಟರ್ ಅಂದರೆ ನಮ್ಗೆ ಗೊತ್ತು, ಪ್ರೈವೇಟ್ಲಿ ಓನ್ಡ್ ಅಂದರೆ ಪ್ರೈವೇಟ್ ಕಂಪ್ನಿ, ಇದು ಗೌರ್ಮೆಂಟ್ದಲ್ಲ. ಇದರಲ್ಲಿ ಯಾವುದು ಪ್ರೈವೇಟ್ ಕಂಪ್ನಿ? ಇಸ್ಫಾಲ್ಟ್ ಸ್ಟೀಲ್ ಪ್ಲಾಂಟ್, ಬೊಕ್ಯಾರೋ ಸ್ಟೀಲ್ ಪ್ಲಾಂಟ್, ಬಿಲಾಯ್ ಸ್ಟೀಲ್ ಪ್ಲಾಂಟ್ ಆರ್ ದಿ ಸೇಲಂ ಸ್ಟೀಲ್ ಪ್ಲಾಂಟ್. ಆನ್ಸರ್ ಈಸ್ ಇಸ್ಪಾಟ್. ನೆಕ್ಸ್ಟ್, ಒನ್ ಆಫ್ ದಿ ಮೆಷರ್ಸ್ ಫಾರ್ ಪ್ರಿವೆಂಟಿಂಗ್ ಕೋಸ್ಟಲ್ ಎರೋಷನ್ ಈಸ್. ಅಂದರೆ ಸಮುದ್ರ ದಡದಲ್ಲೆಲ್ಲ ನೀರು ಅಥವಾ ಮಣ್ಣು ಕೊಚ್ಕೊಂಡು ಹೋಗದೇ ಇರೋ ಥರ ತಡೆಯೋದು, ಏನು ಮಾಡಿದ್ರೆ ತಡಿಬೋದು? ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಕ್ರಾಸ್ ದಿ ರಿವರ್ಸ್, ರಿವರಲ್ಲಿ ಡ್ಯಾಮ್ ಕಟ್ಟೋದ್ರಿಂದನಾ? ರಿಸ್ಟ್ರಿಕ್ಟಿಂಗ್ ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್, ಕೋಸ್ಟಲ್ ಏರಿಯಾಸಲ್ಲಿ ಸ್ಯಾಂಡ್ ಮೈನಿಂಗ್ ಆಗದೇ ಇರೋ ಥರ ನೋಡೋದ್ರ? ಅವಾಯ್ಡಿಂಗ್ ದಿ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಡ್ಯಾಮ್ಸ್ ಆ್ಯಂಡ್ ರಿಸರ್ವಾಯರ್ಸ್, ದೊಡ್ಡ ದೊಡ್ಡ ಡ್ಯಾಮ್ ಮತ್ತು ರಿಸರ್ವಾಯರ್ ಕಟ್ಟೋದನ್ನು ತಡೆಯೋದ್ರಿಂದನಾ? ಅಥವಾ ಕನ್ಸ್ಟ್ರಕ್ಷನ್ ಆಫ್ ರೈಸ್ ಬಿಲ್ಡಿಂಗ್ಸ್, ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗನ್ನ ಸಮುದ್ರ ದಡದಲ್ಲಿ ಕಟ್ಟೋದ್ರಿಂದನಾ? ಏನು ಮಾಡಿದ್ರೆ ಇದರಲ್ಲಿ ನಾವು ಕೋಸ್ಟಲ್ ಎರೋಷನ್ನ ತಡಿಬೋದು? ಆನ್ಸರ್ ಈಸ್ ರಿಸ್ಟ್ರಿಕ್ಟಿಂಗ್ ಸ್ಯಾಂಡ್ ಮೈನಿಂಗ್ ಇನ್ ದಿ ಕೋಸ್ಟಲ್ ಏರಿಯಾಸ್, ಮರಳಿನ ಮಾಫಿಯಾನ ತಡಿಬೇಕಲ್ಲಿ. ದಿ ಓಲ್ಡೆಸ್ಟ್ ಆ್ಯಂಡ್ ಸ್ಟಿಲ್ ಎಕ್ಸಿಸ್ಟಿಂಗ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಈಸ್. ನೋಡಿರಿ, ಇಂಡಿಯಾದಲ್ಲಿ ಎಷ್ಟೊಂದು ನ್ಯೂಸ್ ಪೇಪರ್ಸ್ ಇದೆ ನಮಗೆ ಗೊತ್ತು. ಅದೆಲ್ಲದ್ರಲ್ಲೂ ತುಂಬ ಹಳೆಯ ನ್ಯೂಸ್ ಪೇಪರ್ ಯಾವುದು? ಫಸ್ಟ್ ಶುರುವಾಗಿ ಇಲ್ಲಿವರೆಗೂ ನಡ್ಕೊಂಬರ್ತಾ ಇರೋಂಥದ್ದು, ಅಂದರೆ ಯಾವುದು ಫಸ್ಟ್ ಶುರುವಾಯಿತು ಅಂತಲ್ಲ, ತುಂಬ ಹಳೆಯದು ಇನ್ನೂ ನಡೀತಾ ಇರೋಂಥದ್ದು ಯಾವುದು? ಬಾಂಬೆ ಸಮಾಚಾರ್, ಮಂಗಳೂರು ಸಮಾಚಾರ್, ಬೆಂಗಳೂರು ಸಮಾಚಾರ್ ಆರ್ ಮೈಸೂರು ಸಮಾಚಾರ್. ಆನ್ಸರ್ ಈಸ್ ಬಾಂಬೆ ಸಮಾಚಾರ್. 113. ದಿ ಪೋರ್ಟ್ ಸಿಚುವೇಟೆಡ್ ಇನ್ ದಿ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ ಅಮಾಂಗ್ ದೀಸ್ ಆರ್. ನೋಡಿ, ಪೋರ್ಟ್ ಅಂದರೆ ಏನು? ಪೋರ್ಟ್ ಅಂದರೆ ಶಿಪ್ ನಿಲ್ಲುವಂಥ ಜಾಗ. ಈ ಥರ ಜಾಗ ಯೂನಿಯನ್ ಟೆರಿಟರೀಸಲ್ಲಿ ಯಾವುದಿದೆ? ಕೋಲ್ಕತ್ತಾ, ವಿಶಾಖಪಟ್ಟಣಂ, ಎನ್ನೋರ್, ಪೋರ್ಟ್ ಬ್ಲೇರ್. ಸೊ ಆನ್ಸರ್ ಆಬ್ವಿಯಸ್ಲಿ ಏನು ಬಂತು? ಕೋಲ್ಕತ್ತಾನೂ ಅಲ್ಲ, ವಿಶಾಖಪಟ್ಟಣಮೂ ಅಲ್ಲ, ಎನ್ನೋರು ಅಲ್ಲ, ಯಾಕಂದರೆ ಇವೆಲ್ಲ ಕೂಡ ಸ್ಟೇಟ್ಗಳಲ್ಲಿರೋವಂಥದ್ದು. ಕಲ್ಕತ್ತಾ ಅಂದರೆ ವೆಸ್ಟ್ ಬೆಂಗಾಲಲ್ಲಿದೆ, ಇದು ಆಂಧ್ರದಲ್ಲಿದೆ, ಇದು ಕೇರಳದಲ್ಲಿದೆ. ಕೇರಳನೋ ತಮಿಳ್ನಾಡಲ್ಲಿದೆ ಅನ್ಕೊತೀನಿ. ಸೊ ಪೋರ್ಟ್ ಬ್ಲೇರ್ ಬಂದು ಅಂಡಮಾನ್ ನಿಕೋಬಾರಲ್ಲಿರೋದ್ರಿಂದ ಇದೇನೇ ಯೂನಿಯನ್ ಟೆರಿಟರಿ. ಸೊ ಪೋರ್ಟ್ ಬ್ಲೇರ್ ಇಸ್ ದಿ ಕರೆಕ್ಟ್ ಆನ್ಸರ್. ವೆನ್ ನ್ಯಾಷನಲ್ ಇನ್ಕಮ್ ಈಸ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ವಿ ಗೆಟ್. ಈಗ ನ್ಯಾಷನಲ್ ಇನ್ಕಮ್ ಅಂದರೆ ಗೊತ್ತು, ಇಡೀ ದೇಶದ ಒಟ್ಟು ಸಂಪಾದನೆ. ಓಕೆ,
ಇದನ್ನು ನಾವು ಟೋಟಲ್ ಪಾಪ್ಯುಲೇಷನಿಂದ ಡಿವೈಡ್ ಮಾಡಿದ್ರೆ, ಅಂದರೆ ಈಗ 120 ಕೋಟಿ ಜನ 130 ಕೋಟಿ ಜನದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ಗ್ರಾಸ್ ನ್ಯಾಷನಲ್ ಇನ್ಕಮ್ ಬರುತ್ತಾ, ಪರ್ ಕ್ಯಾಪಿಟಾ ಇನ್ಕಮ್ ಬರುತ್ತಾ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬರುತ್ತಾ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಬರುತ್ತಾ? ನೋಡಿ, ಇದು ಎಲಿಮಿನೇಷನ್ ಮಾಡ್ಕೊಬೋದು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಬರೋಕ್ಕೆ ಚಾನ್ಸೇ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅದಕ್ಕೆ ಸಂಬಂಧ ಇಲ್ಲ, ಯಾಕಂದರೆ ನಾವು ಯಾವ ಥರ ಇದ್ದೀವಿ ಅನ್ನೋದಕ್ಕೂ ನ್ಯಾಷನಲ್ ಇನ್ಕಮ್ಗೂ ಡಿವಿಷನ್ಗೂ ಮ್ಯಾಥ್ಸ್ಗೆ ಸಂಬಂಧ ಇಲ್ಲ. ಸೊ ಆನ್ಸರ್ ಇವೆರಡರಲ್ಲೊಂದು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ಕರೆಕ್ಟ್ ಆನ್ಸರ್ ಅಂತ. ಯಾಕಂದರೆ ಟೋಟಲ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡಿದ್ರೆ ಆ್ಯಾವ್ರೇಜ್ ಆಗಿ ಎಷ್ಟು ಇನ್ಕಮ್ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆಶ್ರಯ ಯೋಜನಾ ವಾಸ್ ಇಂಪ್ಲಿಮೆಂಟೆಡ್ ಟು ಪ್ರೊವೈಡ್. ಆಶ್ರಯ ಯೋಜನಾನ ಏನಕ್ಕೆ ಶುರು ಮಾಡ್ತಾರೆ? ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಫಾರ್ ಅನ್ಎಂಪ್ಲಾಯ್ಡ್ ಪೀಪಲ್, ಕೆಲಸಗಳು ಕೊಡೋದಕ್ಕೆ, ಯಾರು ಕೆಲಸ ಇಲ್ಲದೆ ಇರೋರಿಗೆ. ಶೆಲ್ಟರ್ ಫಾರ್ ಶೆಲ್ಟರ್ಲೆಸ್ ಪೀಪಲ್, ಮನೆಗಳಿಲ್ಲದೆ ಇರೋರಿಗೆ, ಶೆಲ್ಟರ್ ಇಲ್ಲದೆ ಇರೋರಿಗೆ ಮನೆಗಳು ಶೆಲ್ಟರ್ ಕೊಡೋದಕ್ಕೆ. ಅಗ್ರಿಕಲ್ಚರಲ್ ಲ್ಯಾಂಡ್ ಫಾರ್ ಲ್ಯಾಂಡ್ಲೆಸ್ ಪೀಪಲ್, ಅಗ್ರಿಕಲ್ಚರ್ ಜಮೀನು ಇಲ್ಲದೆ ಇರೋಂಥವ್ರಿಗೆ ಅಗ್ರಿಕಲ್ಚರ್ ಜಮೀನು ಕೊಡೋದಕ್ಕೆ. ಅಥವಾ ಸ್ಕೂಲ್ಸ್ ಫಾರ್ ಇಲಿಟ್ರೇಟ್ಸ್, ಅಂದರೆ ಓದದೇ ಇರೋಂಥವ್ರಿಗೆ ಸ್ಕೂಲ್ಸ್ ಕೊಡೋದಕ್ಕೆ. ಆಶ್ರಯ ಅಂದರೆ ಹೆಸರಲ್ಲೇ ನಮಗೆ ಗೊತ್ತಾಗ್ತಾ ಇದೆ, ಆಶ್ರಯ ಅಂದರೆ ನಮ್ಗೆ ಆಶ್ರಯ ಕೊಡುವಂಥದ್ದು. ಸೊ ಶೆಲ್ಟರ್ ಇಸ್ ದಿ ಆನ್ಸರ್, ಟು ಪ್ರೊವೈಡ್ ಶೆಲ್ಟರ್ ಫಾರ್ ದಿ ಶೆಲ್ಟರ್ಲೆಸ್ ಪೀಪಲ್. ದಿ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಥ್ರೂಔಟ್ ದಿ ಕಂಟ್ರಿ ವಾಸ್ ಎಸ್ಟಾಬ್ಲಿಷ್ಡ್ ಬೈ. ನೋಡಿ, ಪಂಚಾಯತ್ ರಾಜ್ ಅಂದರೆ ನಿಮ್ಗೆ ಗೊತ್ತು, ಹಳ್ಳಿಯಲ್ಲೆಲ್ಲ ಪಂಚಾಯತ್ ಎಲೆಕ್ಷನ್ ಈ ಥರ ಎಲ್ಲ ನಡೆಯುತ್ತಲ್ಲ, ಇದೆಲ್ಲ ಇಂಡಿಯಾದಲ್ಲಿ ಪೂರ್ತಿ ಎಲ್ಲ ಕಡೆ ನಡಿಬೇಕು, ಎಲ್ಲ ಒಂದೇ ಥರ ನಡಿಬೇಕು ಅನ್ನೋದನ್ನು, ಆ ಒಂದು ಅಮೆಂಡ್ಮೆಂಟ್ನ ಯಾವ ಒಂದು ಇಯರಲ್ಲಿ ಅಥವಾ ಎಷ್ಟನೇ ಅಮೆಂಡ್ಮೆಂಟಲ್ಲಿ ತಂದರು. ಸೊ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1993, 63rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1963, 53rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1953 ಆರ್ 43rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1973. ದಿ ಆನ್ಸರ್ ಈಸ್ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ 1993. The account holder can withdraw or deposit any number of times in a day in this type of account. ಈಗ ನಮ್ಗೆ ಗೊತ್ತು, ಬ್ಯಾಂಕಲ್ಲಿ ಸುಮಾರು ರೀತಿ ಅಕೌಂಟ್ಸ್ ಎಲ್ಲ ಕೂಡ ಓಪನ್ ಮಾಡ್ತಾರೆ. ಅಂಥ ಅಕೌಂಟ್ಸಲ್ಲಿ ಯಾವ ಅಕೌಂಟಲ್ಲಿ ಪ್ರತಿದಿನ ಎಷ್ಟು ಬೇಕಾದರೂ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅಂದರೆ ಬೆಳಗ್ಗೆ ಹೋಗಿ 5,000 ಹಾಕೋದು, ಹಂಗೆ ಒಂದು ಅರ್ಧ ನಿಮಿಷ ಬಿಟ್ಟು ಮತ್ತೆ 5,000 ತೆಗೆಯೋದು, ಮತ್ತೆ ಒಂದು 5 ನಿಮಿಷ ಬಿಟ್ಟು ಮತ್ತೆ 5,000 ಹಾಕೋದು. ಈ ಥರ ಯಾವ ಅಕೌಂಟಲ್ಲಿ ತುಂಬ ಟ್ರಾನ್ಸಾಕ್ಷನ್ ಮಾಡ್ಬೋದು, ಎಷ್ಟು ಬೇಕಾದರೂ ಟ್ರಾನ್ಸಾಕ್ಷನ್, ಅನ್ಲಿಮಿಟೆಡ್ ಟೈಮ್ಸ್ ಆಫ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಆರ್ ಟರ್ಮ್ ಡೆಪಾಸಿಟ್ ಅಕೌಂಟ್. ಆನ್ಸರ್ ಈಸ್ ಕರೆಂಟ್ ಅಕೌಂಟ್. ಏನಕ್ಕಿದು? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಏನಕ್ಕೆ ಓಪನ್ ಮಾಡ್ತೀವಿ? ನಮ್ಮ ದುಡ್ಡನ್ನ ಕೂಡಿಟ್ಕೊಳ್ಳೋಕ್ಕೆ. ಸೊ ಪ್ರತಿದಿನ ಹಾಕೋದು ತೆಗೆಯೋದು ಮಾಡಲ್ಲ ಸೇವಿಂಗ್ಸಲ್ಲಿ. ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂದರೆ ಏನು? ಪ್ರತಿಯೊಂದು ತಿಂಗಳು ಪ್ರತಿಯೊಂದು ವಾರ ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗ್ತೀವಿ. ಈಗ 100 ರೂಪಾಯಿ ಪ್ರತಿ ವಾರ ಕಟ್ಕೊಂಡು ಹೋಗೋ ಥರ ಅಥವಾ 1,000 ರೂಪಾಯಿ ಪ್ರತಿ ತಿಂಗಳು ಕಟ್ಕೊಂಡು ಹೋಗೋ ಥರ ಮಾಡ್ತೀವಲ್ಲ, ಅದು ರಿಕರಿಂಗ್ ಡೆಪಾಸಿಟ್. ಸೊ ಅದು ಕೂಡ ಅಲ್ಲ. ಟರ್ಮ್ ಡೆಪಾಸಿಟ್ ಅಂದ್ರೇನು? ಈ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ತಾರಲ್ಲ ಆ ಥರ, 1 ವರ್ಷ 5 ವರ್ಷ 10 ವರ್ಷ ಆ ಥರ ಫಿಕ್ಸ್ ಇಡೋದು. ಸೊ ಈ ಮೂರು ಕೂಡ ಆನ್ಸರ್ ಅಲ್ಲ. ಆನ್ಸರ್ ಬಂದು ಕರೆಂಟ್ ಅಕೌಂಟ್. ನೆಕ್ಸ್ಟ್, ದಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆರ್ ಇಶ್ಯೂಡ್ ಬೈ. ನೋಡಿರಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಇದೆ, ಅಂದರೆ ಗೌರ್ಮೆಂಟ್ ಅವರು ಅವರ ಒಂದು ಬಾಂಡ್ಗಳು ಸೇಲ್ ಮಾಡ್ತಾರೆ. ಸೊ ಇದರಲ್ಲಿ NSC ಅಂತ ಒಂದು ಬಾಂಡ್ ಇದೆ. ಇದನ್ನು ಯಾರು ಸೇಲ್ ಮಾಡ್ತಾರೆ ಅಥವಾ ಎಲ್ಲಿ ಸೇಲ್ ಮಾಡ್ತಾರೆ? ಪೋಸ್ಟ್ ಆಫೀಸಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ಸ್. ಆನ್ಸರ್ ಈಸ್ ಪೋಸ್ಟ್ ಆಫೀಸ್. ನಾನು ನೋಡಿದಾಗ ಪೋಸ್ಟ್ ಆಫೀಸಲ್ಲಿ ಕೊಡ್ತಾರೆ, ಬೇರೆ ಕಡೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಪೋಸ್ಟ್ ಆಫೀಸ್ ಇಸ್ ಕರೆಕ್ಟ್ ಆನ್ಸರ್. ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್. ನೋಡಿ, ವಿಶ್ವ ಗ್ರಾಹಕ ದಿನಾಚರಣೆನ ಯಾವತ್ತು ಸೆಲೆಬ್ರೇಟ್ ಮಾಡ್ತಾರೆ? ಕನ್ಸ್ಯೂಮರ್ ಅಂದರೆ ಯಾರು ಗೊತ್ತಲ್ವ ನಿಮಗೆ? ಯಾರು ಪರ್ಚೇಸ್ ಮಾಡ್ತಾರೆ ಅಂಗಡಿಗೆ ಹೋಗಿ, ಲಾಸ್ಟಲ್ಲಿ ನಾವೇನು ಯೂಸ್ ಮಾಡ್ತಾರೆ? ನಾವು ಕನ್ಸ್ಯೂಮರ್. ಸೊ ಕನ್ಸ್ಯೂಮರ್ ಡೇ ಯಾವತ್ತು? 15th March ಎವ್ರಿ ಇಯರ್, 14th February, 14th November ಆರ್ 15th August. ಇಲ್ಲಿ ನೋಡಿ, ಈ ಥರ ಕ್ವಶನ್ಸ್ ಕೊಟ್ಟಕ್ಕೆ ತುಂಬ ಈಸಿ. 14th February ವ್ಯಾಲೆಂಟೈನ್ಸ್ ಡೇ ಇರುತ್ತೆ, ಅದು ತಪ್ಪು ಆನ್ಸರ್. 14th November ಚಿಲ್ಡ್ರನ್ಸ್ ಡೇ ತಪ್ಪು ಆನ್ಸರ್. 15th August ಇಂಡಿಪೆಂಡೆನ್ಸ್ ಡೇ ತಪ್ಪು ಆನ್ಸರ್. ಸೊ ಆಬ್ವಿಯಸ್ಲಿ ಉಳಿದಿರೋದು March 15th. ಯಾವಾಗೂ ಇದೇ ಥರ ಇರಲ್ಲ, ನೀವು ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡಿಕೊಂಡು ಈ ಒಂದು ಕೇಸ್ ಸಿನಾರಿಯೋಲಿ ಆನ್ಸರ್ ಬರುತ್ತೆ ಅಷ್ಟೇ. ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ಇಂಡಿಯಾ ಇನ್ ದಿ ಇಯರ್. ನೋಡಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಅಂದರೆ ಗ್ರಾಹಕ ರಕ್ಷಣಾ ಕಾಯ್ದೆ ಯಾವಾಗ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಯಿತು ಅಥವಾ ಯಾವಾಗಿಂದ ಜಾರಿಗೆ ಬಂತು? 1962, 1972, 1986 ಆರ್ 1996. ದಿ ಆನ್ಸರ್ ಈಸ್ 1986.